ವಾಣಿಜ್ಯ ತೆರಿಗೆ ನೋಟಿಸ್ ವಿರುದ್ಧ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇವತ್ತಿನಿಂದ ಬೇಕರಿ ಕಾಂಡಿಮೆಂಟ್ಸ್ ವ್ಯಾಪಾರಿಗಳ ಸಮರ ಸಾಗ್ತಾ ಇದೆ. ಬೆಂಗಳೂರು ಸೇರಿ ರಾಜ್ಯದಾದ್ಯಂತ ಬೃಹತ್ ಹೋರಾಟಕ್ಕೆ ಕರೆಯನ್ನ ನೀಡಲಾಗಿದೆ. ಇಂದಿನಿಂದ 3 ದಿನ ಅಂಗಡಿಗಳಲ್ಲಿ ಸಿಗಲ್ಲ ಹಾಲು ಮತ್ತು ಮೊಸರು. ಬೇಕರಿಯಲ್ಲೂ ಕೂಡ ಸಿಗಲ್ಲ ಹಾಲು ಮತ್ತು ಮೊಸರು. ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಬೃಹತ್ ಹೋರಾಟಕ್ಕೆ ಮುಖಾಂತರವಾಗಿ ಕರೆಯನ್ನ ನೀಡಲಾಗಿದೆ. ಇಂದಿನಿಂದ 3 ದಿನ ಅಂಗಡಿಗಳಲ್ಲಿ ಹಾಲು ಮತ್ತು ಮೊಸರು ಸಿಗಲ್ಲ. ಮಜ್ಜಿಗೆ, ಟೀ, ಕಾಫಿ ಇದ್ಯಾವುದನ್ನು ಕೂಡ ಸಿಗಲ್ಲ. ಕಮರ್ಷಿಯಲ್ ಟ್ಯಾಕ್ಸ್ ಅನ್ನ ವಿರೋಧಿಸಿ, ಕಮರ್ಷಿಯಲ್ ಟ್ಯಾಕ್ಸ್ ನೋಟಿಸ್ ಏನು ಬಂದಿದೆ ಅದನ್ನು ವಿರೋಧಿಸಿ ಈ ಒಂದು ಪ್ರತಿಭಟನೆಗೆ ಕರೆಯನ್ನ ನೀಡಲಾಗಿದೆ. ಹಾಗಾಗಿ ಪ್ರತಿಭಟನೆ ಬೇಕರಿ ಕಾಂಡಿಮೆಂಟ್ಸ್ ವ್ಯಾಪಾರಿಗಳ ಸಮರ ಮುಂದುವರಿತಾ ಇರೋದು. ಬೆಂಗಳೂರು ಸೇರಿ ರಾಜ್ಯದಾದ್ಯಂತ ಬೃಹತ್ ಹೋರಾಟಕ್ಕೆ ಕರೆಯನ್ನ ನೀಡಲಾಗಿದೆ. ನೋಟಿಸ್ ಕೊಟ್ಟಿರುವಂಥ ಬೆನ್ನಲ್ಲೇ ನಮಗೆ ಇಷ್ಟು ಪ್ರಮಾಣದಲ್ಲಿ ಹಣವನ್ನು ಕಟ್ಟಿ ಅಂತ ನೋಟಿಸ್ ಕೊಟ್ಟರೆ ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು? ನಾವು ಬೀದಿ ಬದಿಯ ವ್ಯಾಪಾರಿಗಳು, ಸಣ್ಣ ವ್ಯಾಪಾರಿಗಳು. ಒಮ್ಮೆಲೆ ನೀವು 40 ಲಕ್ಷ, 25 ಲಕ್ಷ, 30 ಲಕ್ಷ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ. ಅಂಗಡಿ ಬಾಗಿಲು ಹಾಕಿ ಬೀಗ ಹಾಕ್ಕೊಂಡು ಊರೇ ಬಿಟ್ಟು ಹೊರಟೋಗ್ಬೇಕು, ಬಿಟ್ಟರೆ ಕಟ್ಟೋದಕ್ಕಂತೂ ಸಾಧ್ಯವೇ ಇಲ್ಲ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ನಾವಿನ್ಮೇಲೆ ಗೂಗಲ್ ಪೇ, ಫೋನ್ಪೇ ಈ ಡಿಜಿಟಲ್ ವ್ಯವಹಾರವನ್ನು ಮಾಡೋದೇ ಇಲ್ಲ, ಇದರ ಸಹವಾಸವೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಕೊಟ್ಟಿರುವಂಥ ನೋಟಿಸನ್ನು ಹಿಂಪಡೀರಿ, ವಾಪಸ್ ಪಡ್ಕೊಳ್ಳಿ. ಅದನ್ನು ಹೊರತುಪಡಿಸಿ ಇನ್ನೇನೂ ನಮಗೆ ಮಾಡೋದಕ್ಕಾಗಲ್ಲ. ಇನ್ನು ಮೇಲೆ ಏನಾದರೂ ನೀವು ಈ ಥರದ ನೋಟಿಸ್ ಕೊಟ್ರಿ ಅಂತಂದರೆ ಜೀವನ ನಡೆಸೋದೇ ಕಷ್ಟ ಆಗುತ್ತೆ ಅನ್ನುವಂಥ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿಯೇ ಈ ಒಂದು ಪ್ರತಿಭಟನೆಗೆ ಕರೆಯನ್ನು ನೀಡಲಾಗಿದೆ. ಸೊ ಹಾಗಾಗಿ ಪ್ರತಿಭಟನೆಯ ಬಿಸಿ ತಟ್ಟಲಿದೆ. ಸರ್ಕಾರಕ್ಕೆ ಇದರ ಬಿಸಿ ಮುಟ್ಟಿಸಬೇಕು ಅಂತ ಈ ರೀತಿಯಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ CM ಕೂಡ ಒಂದು ಸಭೆಯನ್ನು ನಡೆಸ್ತಾ ಇದ್ದಾರೆ. ವಾಣಿಜ್ಯ ತೆರಿಗೆ ಇಲಾಖಾ ಅಧಿಕಾರಿಗಳ ಜೊತೆಗೆ 3 ಗಂಟೆಗೆ ಮೀಟಿಂಗ್ ಇದೆ. ಆ ಮೀಟಿಂಗಲ್ಲಿ ಏನು ನಿರ್ಧಾರ ತೆಗೆದುಕೊಳ್ತಾರೆ, ಏನು ಡಿಸಿಷನ್ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತೆ. ಸೊ ಹಾಗಾಗಿ ಇವತ್ತಿನ ಈ ಪ್ರತಿಭಟನೆ ಯಾವ ಆ್ಯಂಗಲನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.